ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬದನೆಕಾಯಿ ಚಿತ್ರಾನ್ನ ಮಾಡೋಣ. ಬನ್ನಿ, ರುಚಿಕರವಾದ ಬದನೆಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಇದು ತುಂಬ ಟೇಸ್ಟಿಯಾಗಿರ್ತದೆ. ಒಂದು ಸಲ ಮಾಡ್ಕೊಂಡು ತಿನ್ನಿ, ಇಷ್ಟಪಟ್ಟು ತಿಂತೀರಾ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ವಿ ಸಣ್ಣದಾಗಿ. ಈರುಳ್ಳಿ 1, ಟೊಮಾಟೊ 2, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಕೊತ್ತಂಬರಿ ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ನೋಡಿ, ಇದಕ್ಕೆಲ್ಲ ಸ್ವಲ್ಪ ಚಿತ್ರಾನ್ನಕ್ಕೆಲ್ಲ ಎಣ್ಣೆ ಸ್ವಲ್ಪ ಮುಂದಕ್ಕೆ ಇರಬೇಕು. ಒಂದು ಸ್ಟೌವಲ್ಲಿ ಬಿಸಿ ಬಿಸಿಯಾಗಿ ರೈಸ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಬೆಳ್ಳುಳ್ಳಿ ಶುಂಠಿನ ಜಜ್ಕೊಂಡಿದ್ವಿ, ಇಲ್ಲ ಪೇಸ್ಟ್ ಆದರೂ ಸೇರಿಸ್ಕೊಳ್ಳಿ. ಚೆನ್ನಾಗಿ ಜಜ್ಕೊಂಡಿದ್ವಿ ಈ ಬೆಳ್ಳುಳ್ಳಿ ಶುಂಠಿನ. ಸ್ವಲ್ಪ ಈರುಳ್ಳಿ, ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ನೋಡಿ, ಈ ರೀತಿಯಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ಹೊತ್ತು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಇದೇ ರೀತಿ ಎಣ್ಣೆಯಲ್ಲಿ. ತದನಂತರ ಹೆಚ್ಚಿರುವಂಥ ಟೊಮ್ಯಾಟೊ, ನಾನು ಇಲ್ಲಿ 2 ಟೊಮ್ಯಾಟೊನ ತೊಗೊಂಡಿದ್ದೀನಿ. ನೋಡಿ, 2 ಟೊಮ್ಯಾಟೊನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಸಹ. ನೋಡಿ, ಈ ರೀತಿಯಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೇಯುತ್ತಲ್ವ, ಅದಕ್ಕೋಸ್ಕರ ಈ ರೀತಿಯಾಗಿ ಉಪ್ಪನ್ನ ಸೇರಿಸ್ಕೊಂಬಿಡಿ. ಸ್ವಲ್ಪ ಈ ರೀತಿಯಾಗಿ ಉಪ್ಪು ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅರಶಿನ ಪುಡಿ, ಗರಂ ಮಸಾಲ ಪೌಡ್ರು, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ ತೊಟ್ಟನ್ನು ಸಹ ಹಾಕ್ಕೊಳ್ಳಿ, ಚೆನ್ನಾಗಿರ್ತದೆ ಬದನೆಕಾಯಿ ತೊಟ್ಟನು. ನೋಡಿ, ಇವಾಗ ಒಂದು 10 ನಿಮಿಷ ಕಾಲ ಚೆನ್ನಾಗಿ ಬದನೆಕಾಯಿ ಬೇಯೋವರೆಗೂ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳಿ. ನೀರನ್ನ ಮಾತ್ರ ಸೇರಿಸ್ಕೊಬೇಡ್ರಿ, ಆಗಲೇ ಚೆನ್ನಾಗಿ ಬರೋದು ಬದನೆಕಾಯಿ ಚಿತ್ರಾನ್ನ. ಒಂದು 10 ನಿಮಿಷ ಕಾಲ ಬೇಯಿದ್ರೆ ಸಾಕು, ಬೇಗ ಆಗೋಗುತ್ತೆ, ಈಸಿಯಾಗಿ ಆಗೋಗುತ್ತೆ ಇದು. ನೋಡಿ, ಇವಾಗ ರುಚಿಗೆ ಎಷ್ಟು ಖಾರ ತಿಂತೀರೋ ಅಷ್ಟು ಖಾರನ ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಮನೆಯಲ್ಲೇ ಇರುವಂಥ ಅಚ್ಕಾರದ ಪುಡಿನ ಸೇರಿಸ್ಕೊಳ್ಳಿ. ಅಚ್ಕಾರದ ಪುಡಿನ ಸೇರಿಸಾದ್ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆ ಬದನೆಕಾಯಿಗೆ ಮಸಾಲೆ ಎಲ್ಲ ಹಿಡಿಬೇಕು, ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಟ್ಟು ಒಂದು 10 ನಿಮಿಷ ಬೇಯಕ್ಕೆ ಬಿಡಿ. ಒಂದು ಕಡೆ ಗ್ಯಾಸ್ ಸ್ಟವಲ್ಲಿ ರೈಸ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಬೇಯ್ತಾ ಇದೆ ನೋಡಿ. ಒಂದು 5 ನಿಮಿಷ ಕಾಲ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಈ ರೀತಿ ತಿರುಗಿಸ್ಕೊಡಿ. ಮತ್ತು
ನೋಡಿ ಆಗ್ತಾ ಬಂದಿದೆ ಅಂದರೆ ಈ ರೀತಿ ಎಣ್ಣೆ ಬಿಡ್ತಾ ಬರ್ತದೆ ನೋಡಿ. ಯಾವುದೇ ಅಡುಗೆನೂ ಅಷ್ಟೇ ಆಗ್ತಾ ಇದೆ ಅಂದರೆ ಎಣ್ಣೆ ಬಿಡ್ತಾ ಬರ್ತದೆ, ಆಗ ಬೆಂದಿದೆ ಅಂತ ಅರ್ಥ. ನೋಡಿ ಒಂದು 10 ನಿಮಿಷ ಕಾಲ, ಒಂದು 5 ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ. ಆಗ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು ಈ ಬದನೆಕಾಯಿನೆಲ್ಲ. ನೋಡಿ ಆಲ್ಮೋಸ್ಟು ಬೆಂದಾಗ್ತಾ ಇದೆ ನೋಡಿ. ನೋಡಿ ಚಿತ್ರಾನ್ನದ ಗೊಜ್ಜು, ಬದನೆಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗ್ತಾಯಿದೆ. ಈಗ ಒಂದು ಕಡೆ ರೈಸ್ನ ರೆಡಿ ಮಾಡ್ಕೊಂಡಿದ್ವಿ, ಅದನ್ನು ಸ್ವಲ್ಪ ಆರಿಸ್ಕೊಬೇಕಾಗುತ್ತೆ. ರೈಸ್ನ ಬಿಸಿ ಬಿಸಿ ಥರ ಹಾಕ್ಬಿಟ್ರೆ ಮುದ್ದೆ ಥರ ಆಗೋಗುತ್ತೆ. ಅದಕ್ಕೆ ಸ್ವಲ್ಪ ಆರಿಸ್ಕೊಂಡು ಹಾಕ್ಕೊಳ್ಳಿ. ಒಂದು 5 ನಿಮಿಷ ಆರಿಸ್ಕೊಳ್ಳಿ ಅನ್ನನ. ನೋಡಿ ಇವಾಗ ನಿಮಗೆ ಎಷ್ಟು ರೈಸ್ ಬೇಕೋ ಅಷ್ಟು ರೈಸ್ನ ಸೇರಿಸ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ರೈಸ್ಗೆಲ್ಲ ಮಸಾಲೆ ಹಿಡಿಯೋ ಥರ ಆ ಚಿತ್ರಾನ್ನನ ಕಲಿಸ್ಕೊಳ್ಳಿ. ಈ ಬದನೆಕಾಯಿ ಚಿತ್ರಾನ್ನ ಸೂಪರಾಗಿರ್ತದೆ. ಅವಾಗ ನೋಡಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉರಿ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಆಗ ಬೇಗ ರೈಸ್ಗೆಲ್ಲ ಮಸಾಲೆ ಹಿಡಿತದೆ, ನೀಟಾಗಿ ಕಲಿಸ್ಕೊಬೋದು. ತುಂಬ ತಣ್ಣಗಿದ್ರೂ ಕ್ಲೀನಾಗಿ ಬೆರೆಸ್ಕೊಳಲ್ಲ ಅನ್ನ. ಒಂದೊಂದು ಕಡೆ ಅನ್ನ ಥರನೇ ಇರ್ತದೆ. ಅದಕ್ಕೆ ಒಂದು ಸ್ವಲ್ಪ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಕಡೆನೂ ರೈಸ್ಗೆ ಮಸಾಲೆ ನೀಟಾಗಿ ಹಿಡಿತದೆ ನೋಡಿ. ಇವಾಗ ನೋಡಿ ಎಷ್ಟು ಉದುರಾಗಿ ಮಾಡ್ಕೊಂಡಿದ್ದೀವಿ ಅಂದರೆ ಅಷ್ಟು ಉದುರಾಗಿ ಮಾಡ್ಕೊಂಡಿದ್ದೀವಿ. ಎಲ್ಲೂ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ, ಆವಾಗಲೇ ಯಾವ ರೀತಿ ಮಾಡಿದ್ದೀವಿ ಅಂತ ಗೊತ್ತಾಗೋದು. ನೋಡಿ ರುಚಿಕರವಾದ ಬದನೆಕಾಯಿ ಚಿತ್ರಾನ್ನ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.